ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾಕ್ರೋಚ್ ಸುದ್ದಿ ಅಂತ. ದಯವಿಟ್ಟು ಕ್ಷಮಿಸಿ, ಬೈಕ್ ಕಿತ್ಕೊಂಡೆ. ನನಗಿದು ಯಾಕೋ ಈ ಟೈಟ್ಲ್ ಇಷ್ಟ ಆಗ್ತಾ ಇಲ್ಲಪ್ಪ. ಸುದ್ದಿ ಅಂತಾನೆ ಹೇಳಿ ದಯಮಾಡಿ. ಆ ಕಾಕ್ರೋಚ್ ಅಂತ ಕಾಕ್ರೋಚ್ ಅವ್ರು ಸುದೀಪ್ ಅವ್ರು ಹೇಳಿದ್ರು, ಯಾರಿಗೆ ಹೇಳ್ತಾ ಇದ್ದಾರೆ ಇವರು ಅಂತ. ಆಮೇಲೆ ಗೊತ್ತಾಯ್ತು ತಮಗೆ ಹೇಳ್ಬಿಟ್ಟು. ಇವಾಗ ಕೇಳಿದೆ ತಮ್ಮ ಹೆಸರು ಏನು ಸರ್ ಅಂತ. ದಯಮಾಡಿ ಸುದ್ದಿ ಅಂತಾನೆ ಕಳಿಸಿ ಅಣ್ಣ, ಕ್ಷಮೆ ಇರಲಿ. ನಾನು ಸತ್ತಾಗ ಫ್ಲೆಕ್ಸಲ್ಲಿ ಹಾಕೋರು ಹೇಳ್ತೀನಿ ಕಾಕ್ರೋಚ್ ಸುದ್ದಿ ಅಂತ ಹಾಕಿ ಅಂತ. ಯಾಕಂದರೆ ನನ್ನ ಗುರುಗಳು ಸೂರಿ ಸರ್ ಇಟ್ಟಿರೋ ಹೆಸರಿದು. ನಮ್ಮಮ್ಮ ಹೇಳಿದ್ರು ಬದಲಾಯಿಸಲ್ಲ. ಇಲ್ಲ ಅಣ್ಣ, ಕ್ಷಮೆ ಇರಲಿ. ಹೌದು, ಏನನ್ಸ್ಬೋದು ಗೊತ್ತಿಲ್ಲ ಬೇರೆಯವ್ರಿಗೆ. ಕಾಕ್ರೋಚೇ ಬದುಕು. ಅದಕ್ಕೆ ಮುಂಚೆ ಪೇಂಟ್ ಹೊಡಿತಿದ್ದೆ. ಕಾಕ್ರೋಚ್ ಸುದ್ದಿ ಬದುಕೆ ಅಣ್ಣ, ಸೂರಿ ಸರ್. ಹಾಗಾಗಿ ಅದು ನನಗೆ ಅದೇ ಹೆಸರಿರಲಿ. ಇದರಲ್ಲಿ ಸೂರಿ ನಂಗೆ ನನಗೆ ಮೊದಲಿಂದ ಪರಿಚಯ. ಸೂರಿ ಇದರಲ್ಲಿ ನಾನು ಇಬ್ಬರನ್ನ ತುಂಬ ನೆನೆಸ್ಕೋಬೇಕಾಗುತ್ತೆ. ಒಂದು ಹರೀಶ್ ರೈ ಅವರು. ಹರೀಶ್ ರೈನಿಗೆ ನಾನು ಫ್ಯಾನು, ಹರೀಶ್ ಅಣ್ಣ ನನಗೆ ಫ್ಯಾನು. ಆ ಥರ ನಮ್ಮಿಬ್ಬರ ಸಂಬಂಧ. ತುಂಬ ಚಿಕ್ಕ ವಯಸ್ಸಿಂದ ಹರೀಶ್ ಅಣ್ಣ ನೋಡ್ಕೊಂಡು ಬೆಳೆದಿದ್ದು. ಬಟ್ ಹರೀಶ್ ಅಣ್ಣ ನನಗೆ ಹೇಳೋರು, ಇಲ್ಲ ಸುದಿ, ಇವತ್ತು ನೀನು ತುಂಬ ಫಾರ್ಮಲ್ಲಿದೆಯಾ, ನಂಗೆ ನೀನು ನೋಡಿದಾಗೆಲ್ಲ ಖುಷಿ ಆಗುತ್ತೆ ಅಂತ. ನಾನು ನಿಮ್ಮನ್ನು ನೋಡಿದಾಗೆಲ್ಲ ನಾನು ಥರ ನೀವು ಕಾಣ್ತೀರ ಅಂತಿದ್ದೆ. ಹರೀಶ್ ಅಣ್ಣ ನಿನ್ನ ನೋಡಿದಾಗೆಲ್ಲ ನನಗೆ ನನ್ನ ಥರ ನೀನು ಕಾಣ್ತೀಯ ಅನ್ನೋರು. ಆ ಥರದ್ದೊಂದು ಸ್ನೇಹ ಇವತ್ತು ಅಣ್ಣ ಇಲ್ಲ. ನಾನು ಬಿಗ್ ಬಾಸಲ್ಲಿ ಇದ್ದೆ, ಬಂದಾಗ ಗೊತ್ತಾಯಿತು. ಆಮೇಲೆ ಇದರಲ್ಲಿ ನನ್ನ ನೆಚ್ಚಿನ ಗೆಳೆಯ, ಅದ್ಭುತ ಪ್ರತಿಭೆ, ಮುಂದಕ್ಕೊಂದಿನ ದೊಡ್ಡ ಕೊಡುಗೆ ಆಗ್ತಿದ್ರು ಅನ್ಸುತ್ತೆ ಸ್ಯಾಂಡಲ್ವುಡ್ಗೆ, ಅದು ವಿಶ್ವ. ನಾನು ತುಂಬ ನೆನಪಿಸ್ಕೋತೀನಿ ವಿಶ್ವನ. ಆಚೆ ಬಂದ ತಕ್ಷಣ ನನಗೆ ಅಭಿ ಹೇಳಿದ್ರು, ಅಣ್ಣ ವಿಶ್ವ ಅವ್ರಿಗೆ ಹಿಂಗಾಯಿತು ಅಂತ. ಇವತ್ತಿಲ್ಲ ಗೆಳೆಯ, ನೆನೆಸ್ಕೊಳ್ಳೇಬೇಕು, ಇಲ್ಲ ತಪ್ಪಾಗುತ್ತೆ. ಸೂರ್ಯ ಅವ್ರ ಜೊತೆನೇ ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಸೂರ್ಯ ಅವ್ರ ಕತೆ ಹೇಳಕ್ಕೆ ಬಂದಾಗ ಇನ್ಫ್ಯಾಕ್ಟ್ ಕತೆ ಕೂಡ ಅವರೇ ನರೇಟ್ ಮಾಡಿದ್ರು ಸೂರ್ಯ ಅವ್ರ ಜೊತೆಗೆ. ಸಾರಿ ಗೆಳೆಯ, ಮಿಸ್ ಯು. ಅಲ್ಲಿಂದ ಅದೇ ಅಣ್ಣ, ಈಗ ಎಲ್ಲರೂ ಬಗ್ಗೆ ಹೇಳಿದ್ದಾರೆ. ಈ ವೇದಿಕೆಯಲ್ಲಿರೋ ಎಲ್ಲರೂ ನನಗೆ ಪರಿಚಯ. ಆ ಕಡೆ ಮೂಲೆಯಿಂದ ಇಲ್ಲಿವರೆಗೂ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಎಕ್ಸೆಪ್ಟ್ ನನಗೆ ಅಷ್ಟು ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದೇನೋ ನಮ್ಮ ಜೀವನದಲ್ಲಿ ಆ ಥರದ್ದು ಸೀನು ಶಾರ್ಟು ಏನೂ ಬರೋದೇ ಇಲ್ಲ. ನಾವು ಹೀರೋಯಿನ್ ಜೊತೆ ಲಂಚ್ಗೆ ಹೋಗಿರ್ತಾರ, ಮಂಚಿಡ್ಕೊಂಡು ನಿಂತಿರ್ತಾರ, ಒಂದು ಸೀನೂ ಬರಲ್ಲ. ಬರೀ ಮಚ್ಚಿಡ್ಕೊಂಡು ಅಲ್ಲೇ ಅಲ್ದಾಡೋದೇ ಆಗುತ್ತೆ. ಅದರಲ್ಲೂ ಮೇಡಮ್ ಹೇಳ್ದಂಗೆ ಅವ್ರಿಗೆ ನಿಜವಾದ ರೋಡಿಗಳು ಭಯ ಇದೆ ಗೊತ್ತಿಲ್ಲ. ಸಿನಿಮಾಲಿರೋ ರೋಡಿಗಳು ನೋಡ್ರು ಭಯ ಅವ್ರಿಗೆ. ಇವತ್ತವರೆಗೂ ಒಂದು ಹಾಯ್ ಕೂಡ ಹೇಳಿಲ್ಲ ನಮಗವರು. ಭಯ ಅನಿಸುತ್ತೆ ಮೇಡಮ್ಗೆ. ಒಳ್ಳೆಯವ್ರು ಮ್ಯಾಮ್ ನಾವೆಲ್ಲ. ಸಿನಿಮಾಲ್ ಮಾತ್ರ ಬಿಗ್ ಬಾಸಲ್ಲಿ ನೋಡಿ ಹೇಳ್ತಾರೆ ತುಂಬ ಒಳ್ಳೆಯವನು ಅಂತ ಕಳಿಸ್ತಾರೆ ನನ್ನ. ಜಗಳನೇ ಆಡಲ್ಲ ಇವನು, ಕಿತ್ತಾಡೋದೇ ಇಲ್ಲ ಇವನು ಅಂತ. ಹಾಗಾಗಿ ಖುಷಿ ಇದೆ. ತುಂಬ ಕಷ್ಟ ಬಿದ್ದು ಕೆಲಸ ಮಾಡಿದ್ದಾರೆ ಸೂರ್ಯ ಅವರು. ಆಮೇಲೆ ಒಂದು ಅಣ್ಣ ಒಂದು ಸಕ್ಕದ ಒಳ್ಳೆ ಪ್ರಶ್ನೆ ಕೇಳಿದ್ರು. ಪ್ರಸಾದ್ ಸಾರು ಹೇಳಿದ್ರು, ಅವರು ಹೇಳಿದ್ರು. ಅಂದರೆ ಕರೆಕ್ಟ್, ನನಗೂ ಇದೇ ಪ್ರಶ್ನೆ ಕೇಳ್ತಾರೆ ಎಲ್ಲೋದ್ರು. ಸೂರ್ಯಣ್ಣನ ಬಗ್ಗೆ ತುಂಬ ಟಾಕಿದೆ. ಯಾವುದೇ ಸೆಟಲ್ ನಾನು ಕೆಲಸ ಮಾಡಿದ್ರೆ, ಅಣ್ಣ ಸೂರ್ಯಣ್ಣ ಯಾವಾಗ ರಿಲೀಸ್ ಅಂತ ಕೇಳ್ತಾರೆ. ನಾನು ಒಂದೊಂದ್ಸರಿ ಫೋನ್ ಮಾಡ್ತೀನಿ ದಿನೇ ಅವ್ರಿಗೆ, ಸರ್ ತುಂಬ ಹೋಪ್ಸಿದೆ ಜನಕ್ಕೆ, ತುಂಬ ಚೆನ್ನಾಗಿದೆ, ಬೇಗ ರಿಲೀಸ್ ಮಾಡಿ ಅಂತ. ಅದು ಕರೆಕ್ಟು. ಅಣ್ಣ ಹೇಳ್ದಂಗೆ ಏನು ಹೇಳಕ್ಕೆ ಹೊರಟಿದ್ದೀರಿ ಎಲ್ಲರೂ ಹಾಕೊಂಡು. ನಿಜ ಅಣ್ಣ, ಈಗ ಒಂದು ಏನೋ ಈ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಆಗ ಜೀವ ಉಳಿಯುತ್ತೆ ಅನ್ನೋದಕ್ಕೂ, ಒಬ್ರು ಹೆಲ್ಮೆಟ್ ಹಾಕಲ್ದೆ ಗಾಡಿ ಓಡಿಸಿ ಏಟಾಗಿರೋ ಫೋಟೋನೇ ಹಾಕ್ಬೇಕು ಅಣ್ಣ ರೋಡಲ್ಲಿ. ಆವಾಗಲೇ ಅದು ಗೊತ್ತಾಗೋದು. ಹಂಗೆ ಈಗ ಬಾಹುಬಲಿ ಅಂತ ಚಿತ್ರ ಮಾಡಿದ್ರು, ನೀನು ಮಹೇಂದ್ರ ಬಾಹುಬಲಿ ನೋಡಿದ್ರೆ ಇಲ್ಲ ನನಗೆ ಬಳ್ಳಾಳ ಇಷ್ಟ ಅಂದರೆ ನಾವೇನು ಮಾಡೋದಣ್ಣ? ಸೊ ಹಿಂಗಿದೆ. ಈಗ ಅಣ್ಣ ಹೇಳ್ದಂಗೆ ಪ್ರಸಾದ್ ಸಾರು ನನಗೆ ಗುರುಗಳೇ. ನಾನು ಅದರ ಕೆಟ್ಟ ಶಿಷ್ಯ, ಸರಿಯಾಗಿ ಜಿಮ್ ಹೋಗ್ತಾ ಇರಲಿಲ್ಲ. ಈಗ ಪ್ರಸಾದ್ ಸರ್ ಅಂದ್ರೇ ಎಂತೆಂಥ ಅವಾರ್ಡ್ ತೊಗೊಂಡಂಥ ಬಾಡಿ ಬಿಲ್ಡ್ರು. ಅದ್ರಲ್ಲಿ ಆ ದೇಹ ನೋಡಿ ಆಯ್ತು. ನಾವು ಆ್ಯಕ್ಚುಲಿ ದಮ್ಮೋಡಿ ಅಲ್ಲ, ಸಿನಿಮಾಗೋಸ್ಕರ ಮಾಡಿದ್ರೆ. ಅದ್ರಲ್ಲಿ ಆ ಸಿಗರೇಟ್ ಚೆನ್ನಾಗಿ ಸೇದಿರಿ ಪ್ರಸಾದ್ ಸರ್ ಅಂತ ನನ್ನ ಮುಂದೆನೋ ಕೇಳ್ದವ್ರಿದ್ದಾರೆ. ರೀ ಪ್ರಸಾದ್ ಸರ್ ಬೇರೆದು ನೋಡ್ರಿ ಅಂತ ಆರೋಗ್ಯನ ಕಾಪಾಡ್ಕೊಂಡ್ಬಂದವರು ಸಿನಿಮಾಗೋಸ್ಕರ ಮಾಡಿದ್ರು. ಅದು ಅಟ್ರಾಕ್ಟ್ ಆಗುತ್ತೆ ನಿಜ. ಅದಕ್ಕೆ ಇದ್ರಲ್ಲಿ ಹೇಳಿದೆ ಎಂಡ್ ಆಫ್ ವೈಲೆನ್ಸ್ ಅಂತ. ನಾನು ಹಿಂದೇನೋ ಒಂದು ಇದರಲ್ಲಿ ಹೇಳಿದ್ದೆ, ಹೆರಿಗೆ ನೋವು ನರ್ಸಿ ಕೇಳೋದಕ್ಕಿಂತ ಹೆರಿಗೆ ಆದವ್ರನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ, ಆ ನೋವು ಏನೋ ಒಂದು ಗೊತ್ತಿರುತ್ತೆ ಅಂತ. ಅದಕ್ಕೆ ಆ ಒರಿಜಿನಲ್ ರೌಡಿಗಳು ಅಥವಾ ಆ ಥರದ್ದು ಅನುಭವಿಸಿದವ್ರನ್ನ ಕರ್ಕೊಂಡ್ಬಂದು ಮಾಡಿಸಿರೋದಷ್ಟೇ. ಅವ್ರ ಕೈಯಲ್ಲಿ ಹೇಳ್ಸೋ ಪ್ರಯತ್ನ. ತುಂಬ ಸಿಗರೇಟ್ ಸೇದಿ ಕ್ಯಾನ್ಸರ್ ಬಂದು ಒಂದು ಸಿಗರೇಟ್ ಸೇದ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ, ದಷ್ಟಪುಷ್ಟವಾಗಿರೋ ಒಂದು ಸಿಗರೇಟ್ ಸೇದ್ಬಿಟ್ಟಿದ್ರೆ ಕೇಳಲ್ಲ. ಸೊ ಅದೊಂದೇ ಕಾರಣ ಇದಕ್ಕೆ. ಅದೇ ಅಣ್ಣ, ಇಷ್ಟೇ ನನಗೆ ಗೊತ್ತಿರೋದು. ಏನಾದರೂ ಅದು ನಿದ್ದೆ ಊಟ ಎಲ್ಲ ಡಯಟ್ ಮಾಡಿದ್ದೀನಿ ಬಿಗ್ ಬಾಸಲ್ಲಿ. ಬಿಗ್ ಬಾಸ್ ಯಾಕಣ್ಣ ಸೂರ್ಯಣ್ಣನ ಬಗ್ಗೆ ಮಾತಾಡೋದು, ಅದಕ್ಕೊಂದು ಸಪ್ರೇಟ್ ವೇದಿಕೆ ಅಣ್ಣ. ಆ್ಯಸ್ ಯೂಶುವಲ್ ಮಾಮೂಲಿ ನೆಗೆಟಿವ್ ಮಚ್ಚು ಚಾಕು ಚೂರಿ ಅದೇ ಅಣ್ಣ. ಏನು ಖಂಡಿತ ಅಣ್ಣ. ಅವನು ಅಣ್ಣ ಸಲಗಾಯಿಂದ ಪರಿಚಯ. ನಾನು ಸೂರ್ಯವರು ಸಲಗಾಯಿಂದ ನಮ್ಮಿಬ್ಬರ ಮಧ್ಯೆ ಒಂದು ಸಲಗೆ ಸ್ನೇಹ ಎಲ್ಲ. ತುಂಬ ಕಷ್ಟ ಬಿದ್ದಿದ್ರು ಈ ಸಿನಿಮಾಗೋಸ್ಕರ. ನಂಗೆ ಗೊತ್ತು ಅವ್ರ ಎಫರ್ಟ್ ಎಷ್ಟಿದೆ ಇದಕ್ಕೆ ಅಂತ. ಒಳ್ಳೇದಾಗಬೇಕು ಅಣ್ಣ. ಈಗ ಅವರು ಅದೇ ಈಗ ಎಲ್ಲರೂ ಹೇಳ್ದಂಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಇಲ್ಲಿ ತನಕ ಬಂದಿದ್ದು ನನಗೆ ಗೊತ್ತಿದೆ ಅವ್ರದ್ದೆಲ್ಲ. ಅವ್ರು ಒಂದ್ಸತಿ ಒಂದು ಸಿನಿಮಾದಲ್ಲಿ ನನಗೂ ಗೊತ್ತಿಲ್ವೋ ಒಂದು ಫೈರ್ದು ಒಂದು ಏನೋ ಮಾಡೋಕ್ಕೆ ಹೋಗಿ ಜೀವ ಬಿಡಬೇಕಾಗಿತ್ತು ಅವ್ರದ್ದು. ಇದು ನಮ್ಗಳಿಗೆ ಮಾತ್ರ ಗೊತ್ತಿರುತ್ತೆ.
ಅವತ್ತು ಯಾಮಾರಿದ್ರೆ ಜೀವ ಹೋಗಿರೋದು ಜಾನಿ ಮಾಸ್ಟರ್ಗೂ ಗೊತ್ತು ಆ ದಿನ. ಜಾನಿ ಮಾಸ್ಟರ್ ಇಲ್ಲ ಅಂದರೆ ಜೀವ ಹೋಗಿರೋದು ಅವತ್ತು. ಇದೇ ಸತ್ಯ. ನಮ್ಮದು ಆ ಥರ ತುಂಬ ಸತಿ ಉಸಿರು ಬಂದಿದೆ. ಹೇಳೋರಿಗೆ ಸಿನಿಮಾದವ್ರು ಏನು ಬೇಡ ಸುಮ್ಮನೆ ಅದೆಲ್ಲ ಫೈಟ್ ಒರಿಜಿನಲ್ ಅಲ್ಲ ಅಂತಾರೆ. 1 ಇಂಚ್ ಮುಂದೆ ಬಂದರೆ ಹಿಂಗೆ ಅನ್ನುವಾಗ 1 ಇಂಚ್ ಮುಂದೆ ಬಂದರೆ ಮೂಗಿರಲ್ಲ, 1 ಇಂಚ್ ಮುಂದೆ ಬಂದರೆ ಒಂದು ಅಲ್ಲಿರಲ್ಲ, ಹಂಗೆ ಬೀಳ್ತಾವೆ ವೇಟ್ಗಳು. ತುಂಬ ಕಷ್ಟ ಬಿದ್ದಿದ್ದಾರೆ. ಅದಕ್ಕೆ ನೀನು ಗೆಲ್ಲು ಗೆಳೆಯ, ನಿನ್ನ ಜೊತೆ ನಾವು ಇರ್ತೀವಿ ಅಂತ ಎಲ್ಲರೂ ಕೆಲಸ ಮಾಡಿದ್ದು. ಅದಕ್ಕೆ ಕೆಲಸ ಮಾಡಿದೆ ನಾನು. ಒಂದೇ ಒಂದು ನಿಮಿಷ ಅಣ್ಣ, ನಾನು ಹೋಲ್ಸೇಲ್ ಡೀಲರ್ ಮರ್ತೋಗ್ಬಿಟ್ಟಿದ್ದೀನಿ. ಗೊತ್ತಲ್ಲ, ಸಿನಿಮಾ 20 ಮಾಡಿರ್ತೀನಿ. ಬಿಗ್ ಬಾಸ್ ಹೋದ್ಮೇಲೆ ಇನ್ನೂ ಒಂಚೂರೆಲ್ಲ ಮರ್ತೋಗಿದೆ. ಅಣ್ಣ ಏನು ನನ್ನ ಹೆಸರು ಇದರಲ್ಲಿ? ಜಪಾನ್. ನೋಡಿ ಸಾರಿ ಅಣ್ಣ, ಸಿನಿಮಾಗಳು ಜಾಸ್ತಿ. ಒಂದ್ಸರಿ ಟೈಟ್ಲೇ ಬೇರೆ ಹೇಳ್ಬಿಟ್ಟಿದ್ದೀನಿ ಕುತ್ಕೊಂಡ್ಬಂದಾಗ. ಅಣ್ಣ ಅವೇ ಪಾತ್ರಗಳು ಕೊಡ್ತಾರೆ. ಏನೋ ಕರ್ಕೊಳ್ಳಿ ಅಣ್ಣ, ಸಾಯಂಕಾಲ ಆದರೆ ಕಾಸು ಕೊಡಲಿ ಅಷ್ಟೇ. ರಾಜ ಅಂತ ಹೆಸರಿಟ್ಬಿಟ್ಟು ಜೋಬಲ್ಲಿ 2 ರೂಪಾಯಿ ಅಂದ್ರೆ ಏನೋ ಬೇಕಣ್ಣ, ಏನೋ ಕರ್ಕೊಳ್ಳಿ, ಕಾಸು ಕೊಡ್ಲಿ ಅಣ್ಣ. ಅಣ್ಣ ಅದೇನೋ ಹುಡುಕ್ತಾವ್ರಂತೆ, ಯಾರು ರೆಡಿನೇ ಇಲ್ವಂತೆ ಕಾಕ್ರೋಚ್ ಹೀರೋ ಅಂದರೆ. ಸರ್ ಇನ್ನೊಂಚೂರು ಲೊಕೇಶನ್ ಮತ್ತೆ ಹೀರೋಯಿನ್ ಒಂದು ಫೈನಲ್ ಆಗಿದೆ. ಈಗ ಒಂದು ಆಗಲೇ 10 ದಿನ ಶೂಟ್ ಆಗಿದೆ ಅಂದ್ರು ಅಣ್ಣ. ಅಣ್ಣ ನಮ್ಮ ಸಿನಿಮಾ ನಮ್ಮ ವೇದಿಕೆಯಲ್ಲಿ ಮಾತಾಡೋಣ, ಸೂರಿಗೆ ಒಳ್ಳೇದಾಗ್ಲಿ ಅಣ್ಣ. 20ನೇ ತಾರೀಕಿಂದ 15 ದಿನ ಡೇಟ್ ಕೊಟ್ಟಿದ್ದೀನಿ ಅಣ್ಣ. ಬಿಕಾಸ್ ಹಳೆ ಸಿನಿಮಾಗಳ ಕಮಿಟ್ಮೆಂಟ್ ಇತ್ತು, ಕಂಟಿನ್ಯೂ ಶೂಟಲ್ಲಿ ಇದ್ದೀನಿ. 20ರಿಂದ ಡೇಟ್ ಕೊಟ್ಟಿದ್ದೀನಿ ಅಣ್ಣ. ನಮ್ಮ ಸಿನಿಮಾದೇ ಮಾತಾಡೋಣ. ಓಕೆನಾ? ಥ್ಯಾಂಕ್ ಯು.